ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಶ್ರೇಯಸ್ಸು ಶುಭಮಸ್ತು. ತುಳಸಿ ರಕ್ಷಣೆಗೆ ಬಂದ ಅವಿ ಸಮರ್ಥವಾಗಿ ಸಿರಿ ಏನು ಮಾಡಬಹುದು? ಶ್ರೇಯಸ್ಸು ಶುಭಮಸ್ತು ಧಾರಾವಾಹಿಯಲ್ಲಿ ಸಿರಿ ಮನದಲ್ಲಿ ಗಂಡ ಸುಳ್ಳು ಹೇಳಿದ್ದಾನೆ, ಸತ್ಯ ಹೇಳುವ ಮನಸ್ಸು ಮಾಡುತ್ತಿಲ್ಲ ಎಂದು ಮನದಲ್ಲೇ ನಿಂತು ಕೊರಗುತ್ತಿದ್ದಾಳೆ. ಸಂಧ್ಯಾ ಹಣ ಹೊಂದಿಸಲಾಗದೆ ಒದ್ದಾಡುತ್ತಿದ್ದಾಳೆ. ಆದರೆ ನಂದಿನಿ ಪದೇ ಪದೇ ಫೋನ್ ಮಾಡಿ ಹಣ ಕೊಡು, ಡಬಲ್ ಸೈಡ್ ಕೊಡ್ತೀನಿ ಎಂದು ಪೀಡಿಸುತ್ತಿದ್ದಾಳೆ. ಹಣಕ್ಕಾಗಿ ಸಂಧ್ಯಾ ಈಗಾಗಲೇ ತನಗೆ ತಿಳಿದ ದಾರಿಯನ್ನೆಲ್ಲ ಪ್ರಯತ್ನಿಸಿ ಸೋತಿದ್ದಾಳೆ. ಇನ್ಮುಂದೆ ಯಾವ ಪ್ಲಾನ್ ಮಾಡಿ ಹಣ ಪಿಕ್ಕುತ್ತಾಳು ಕಾದು ನೋಡಬೇಕಾಗಿದೆ. ಜನಾರ್ದನ್ ಮನೆಗೆ ಬಂದ ತುಳಸಿ, ಅಭಿ ಹಾಗೂ ದೀಪಿಕಾ ಮದುವೆ ನಿಂತು ಹೋಗಿದ್ದಕ್ಕೆ ತುಳಸಿ ಮತ್ತು ಮಾಧವ್ ವಿವಾಹವೇ ಕಾರಣ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಇದೀಗ ಅವಿಗೆ ಇದರಿಂದ ಅನ್ಯಾಯವಾಗಿದ್ದು ಇದರಿಬ್ಬರ ಮದುವೆ ಮಾಡಿಸಬೇಕು ಎಂದು ತುಳಸಿ ಈ ಹಿಂದೆ ಪ್ರಯತ್ನ ಪಟ್ಟಿದ್ದಳು. ಆದರೆ ಅದು ಸಾಧ್ಯವಾಗಲಿಲ್ಲ. ಇದೀಗ ಮತ್ತೆ ಅಭಿಗೆ ಮತ್ತೆ ಮಾತು ಕೊಟ್ಟ ತುಳಸಿ ಧೈರ್ಯ ಮಾಡಿ ಒಬ್ಬಳೆ ಜನಾರ್ದನ್ ಮನೆಗೆ ಹೋಗಿದ್ದಾಳೆ. ತುಳಸಿ ಒಬ್ಬಳೆ ಹೋಗುವುದು ಬೇಡ ಎಂದು ಅವಿನಾಶ್ ತುಳಸಿಗೆ ಮನೆವರೆಗೂ ಡ್ರಾಪ್ ಕೂಡ ಕೊಟ್ಟಿದ್ದಾನೆ. ಪೂರ್ಣಿಮಾ ಬಳಿ ಶಾರ್ವರಿ ಪ್ರಶ್ನೆ. ಇತ್ತ ಶಾರ್ವರಿಗೆ ಅಭಿ ಮದುವೆ ಆಗುವುದು ಕೊಂಚವೂ ಇಷ್ಟವಿಲ್ಲ. ಈ ಬಗ್ಗೆ ಅನುಮಾನ ಬಂದ ಪೂರ್ಣಿಮಾಗೆ ಪ್ರಶ್ನೆ ಕೂಡ ಮಾಡಿದ್ದಾಳೆ. ಶಾರ್ವರಿ, ಈ ಮದುವೆ ನನಗೆ ಸುತಾರಂ ಇಷ್ಟವಿಲ್ಲ. ಜನಾರ್ದನ್ ಮಗಳಿಗಿಂತಲೂ ಅಭಿಗೆ ಬೇರೆ ಹುಡುಗಿ ಜೊತೆಗೆ ಮದುವೆ ಮಾಡಿಸುವುದೇ ಸರಿ ಎಂದು ಏನು ಒಂದು ಹೇಳಿ ಪೂರ್ಣಿಮಾಳನ್ನು ಯಾಮರಿಸುತ್ತಾಳೆ. ತುಳಸಿ ರಕ್ಷಣೆಗೆ ಬಂದ ಅವಿ ತುಳಸಿ ಜನಾರ್ದನ್ ಬಳಿ ದೀಪಿಕಾ ಹಾಗೂ ಅವಿ ಮದುವೆಗೆ ಒಪ್ಪಿಗೆ ಕೊಡುವಂತೆ ಕೇಳುತ್ತಾರೆ. ಆದರೆ ಜನಾರ್ದನ್ ಇದಕ್ಕೆ ಯಾವುದಕ್ಕೂ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಅಲ್ಲದೆ ವಾಚ್ಮನ್ ಮೂಲಕ ತುಳಸಿಯನ್ನು ಮನೆಯಿಂದ ಹೊರಹಾಕಲು ಯತ್ನಿಸುತ್ತಾನೆ. ಅದೇ ಸಮಯಕ್ಕೆ ಅವಿನಾಶ್ ಬಂದು ತುಳಸಿಯನ್ನು ರಕ್ಷಿಸುತ್ತಾರೆ. ಅಭಿ ಆಫೀಸ್ಗೆ ಬಂದ ಸಿರಿ. ಇನ್ನು ಸಿರಿಗೆ ಸಮರ್ಥ್ ಅಭಿ ಆಫೀಸ್ನಲ್ಲಿ ಸರ್ವರ್ ಆಗಿ ಕೆಲಸ ಮಾಡುತ್ತಿರುವುದು ಸಂಧ್ಯಾ ಮೂಲಕ ಗೊತ್ತಾಗಿದೆ. ಆದರೆ ಸಮರ್ಥ್ ತನ್ನ ಬಳಿ ಮ್ಯಾನೇಜರ್ ಎಂದು ಸುಳ್ಳು ಹೇಳಿರುವುದು ಬೇಸರ ಮೂಡಿಸಿದೆ. ಈ ಬಗ್ಗೆ ದತ್ತತಾತ ಹಾಗೂ ತುಳಸಿ ಬಳಿ ಮಾತನಾಡಿ ತನ್ನ ನೋವನ್ನು ಹೇಳಿಕೊಂಡಿದ್ದಾಳೆ. ಸಿರಿ ಹೀಗೆ ಬಿಟ್ಟರೆ ಸಮರ್ಥ್ ತನಗೆ ಸತ್ಯ ಹೇಳುವುದಿಲ್ಲ ಎಂದು ತಾನೇ ಆಫೀಸ್ಗೆ ಹೋಗಿದ್ದಾಳೆ. ಸಮರ್ಥ್ನಿಗೆ ಫೋನ್ ಮಾಡಿ ಎಲ್ಲಿದ್ದೀಯಾ, ನಿನಗೆ ಊಟ ತಂದಿದ್ದೀನಿ ಎನ್ನುತ್ತಾಳೆ. ಸಮರ್ಥ್ ಏನು ಮಾಡಬೇಕು ಎಂಬುದೇ ಗೊತ್ತಾಗುವುದಿಲ್ಲ. ಆದರೂ ಕೂಡ ಮ್ಯಾನೇಜರ್ ರೂಮ್ ಖಾಲಿ ಇರುವುದನ್ನು ನೋಡಿ ಸಿರಿಯನ್ನೇ ಇದೇ ನನ್ನ ಕ್ಯಾಬಿನ್ ಎಂದು ತೋರಿಸುತ್ತಾರೆ. ಬಳಿಕ ಅಭಿಯನ್ನು ಮಾತನಾಡಿಸಲು ಸಿರಿ ಹೋಗುತ್ತಾಳೆ. ಹೆಂಡತಿ ಎದುರು ಸಿಕ್ಕಿಬಿದ್ದ ಸಮರ್ಥ್ ಗಂಡನ ಜೊತೆ ಮಾತನಾಡುತ್ತಾ ಹೋಗುತ್ತಿದ್ದ ಸಿರಿಯನ್ನು ಅಭಿ ತನ್ನ ಕ್ಯಾಬಿನ್ಗೆ ಕರೆಸಿಕೊಳ್ಳುತ್ತಾನೆ. ಅಭಿ ಬೇಕಂತಲೇ ಸಮರ್ಥ್ ಇಲ್ಲಿ ಮ್ಯಾನೇಜರ್ ಅಲ್ಲ, ಸರ್ವರ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಎಂಬುದನ್ನು ತೋರಿಸುತ್ತಾನೆ. ಬೇಕಂತಲೇ ಸರ್ವಿಂಗ್ ಮಾಡಿಸುತ್ತಾನೆ. ಆಗ ಹರ್ಟ್ ಆಗುತ್ತಿದೆ ಎಂದು ಸಿರಿಗೆ ಪ್ರಶ್ನೆ ಮಾಡುತ್ತಾನೆ. ಆಗ ಸಿರಿ, ಇಲ್ಲ, ಈ ಎಲ್ಲ ಸತ್ಯವೂ ನನಗೆ ಗೊತ್ತಿದೆ ಎನ್ನುತ್ತಾಳೆ. ಆಗ ಸಮರ್ಥ್ ಹಾಗೂ ಅಭಿ ಇಬ್ಬರಿಗೂ ಶಾಕ್ ಆಗುತ್ತದೆ. ಇನ್ನು ಈ ಸಿರಿ ಈ ಆಫೀಸ್ಗೆ ಬಂದಿರುವುದೇ ಸಮರ್ಥ್ ಕೆಲಸವನ್ನು ಬಿಡಿಸಲು ಸಲುವಾಗಿ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.